ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶೈಲೇಶ್. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅಷ್ಟು ದೂರದ ಧ್ವನಿ ನಾವು ಹೇಗೆ ಪಡಿತಾ ಇದ್ದೀವಿ, ಅವರ ಜೊತೆ ನಾವು ಹೇಗೆ ಮಾತನಾಡ್ತಾ ಇದ್ದೀವಿ, ಮೊಬೈಲ್ ಏಕೆ ನಾವು ಬಳಸ್ತಾ ಇದ್ದೀವಿ, ಇದರೆಲ್ಲದರ ಬಗ್ಗೆ ಪ್ರಶ್ನೆ ಹುಡುಕುತ್ತಾ ಹೋದರೆ ನಮಗೆ ನೆನಪಾಗೋದೆ ಗ್ರಹಾಂ ಬೆಲ್. ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ಮಾರ್ಚ್ 2, 1842ರಲ್ಲಿ ಜನಿಸ್ತಾರೆ. ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ಎಡಿನ್ಬರ್ಗ್ ಎಂಬ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸ ಪಡೀತಾರೆ. ಗ್ರಹಾಂ ಬೆಲ್ ಚಿಕ್ಕ ವಯಸ್ಸಿನಿಂದನೂ ಧ್ವನಿ ಮೇಲೆ ಪ್ರಯೋಗ ಮಾಡ್ತಾನೆ ಇರ್ತಾರೆ. ಇವರು ಮಧ್ಯದಲ್ಲಿ ಶಾಲೆಯನ್ನು ಬಿಡ್ತಾರೆ. ಆದರೆ ರಿಸರ್ಚ್ ಮೇಲಿರೋ ಹುಚ್ಚು ಇವರನ್ನು ಬಿಡೋದೇ ಇಲ್ಲ. ಪ್ರಯತ್ನ ಮಾಡಿ 1829ರ ವೇಳೆಗೆ ಧ್ವನಿ ಲೇಖಿ ಪ್ರಯೋಗ ಮಾಡ್ತಾರೆ. ಆವಾಗ ಧ್ವನಿಯಿಂದ ಶಕ್ತಿ ಪಡೆದ ದೂರವಾಣಿ ಹುಟ್ಟಲು ಕಾರಣವಾಗುತ್ತೆ. ಕೆಲ ದಾಖಲೆಗೋಸ್ಕರ ಇವರ ಮೇಲೆ ದೂರು ಬರೋಕ್ಕೆ ಶುರುವಾಗುತ್ತೆ. ಇದಕ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದವರು ಅವರ ಪ್ರಯತ್ನ ಬಿಡೋದೇ ಇಲ್ಲ. ಅದಕ್ಕೆ ಫ್ರೆಂಡ್ಸ್, ಪ್ರಯತ್ನ ಅನ್ನೋದು, ಗುರಿ ಅನ್ನೋದು ಇದ್ದರೆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಅಲೆಕ್ಸಾಂಡರ್ ಅವರು ಶಾಲೆಯನ್ನು ಬಿಟ್ಟಾಗ ಸುಮ್ಮನೆ ಕೂತಿದ್ರು ಅಂದರೆ ನಮಗೆ ಮೊಬೈಲ್ ಅನ್ನೋದೇ ಪರಿಚಯ ಆಗ್ತಾನೆ ಇರಲಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.